ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ರಸ್ತೆಯಲ್ಲಿ ಗಾಂಭೀರ್ಯವಾಗಿ ನಡೆದು ಬಂದ ಭೀಮಾ ದೈತ್ಯಾಕಾರದ ಒಂಟಿ ಸಲಗಕ್ಕೆ ಎಸ್ಕಾರ್ಟ್ ಮಾಡಿದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ, 7 ಕಾರುಗಳು ಜಖಂ. ಆಲೂರು ತಾಲೂಕಿನ ಚೋಲಗೆರೆ ಟೋಲ್ ಬಳಿ ಘಟನೆ. ರ್ಯಾಪಿಡೋ, ಬೈಕ್ ರೆಂಟ್, ಓಲಾ, ಊಬರ್ ಇನ್ನಿತರ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಅನುಮತಿ ಬೇಡ, ಜಿಲ್ಲಾಡಳಿತಕ್ಕೆ ಆಟೋ ಚಾಲಕರ ಮನವಿ. ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒತ್ತುವರಿ ಜಮೀನು ತೆರವು. ಪಿಡಿಒ ವೇಣುಗೋಪಾಲ್ ಅವರ ಕಾರ್ಯಕ್ಕೆ ಸಾರ್ವಜನಿಕರ ಪ್ರಶಂಸೆ. ವಾರ್ತೆಗಳ ವಿವರ. ಸಕಲೇಶಪುರ ತಾಲೂಕಿನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತವಾಗಿದೆ. ರಸ್ತೆ ಮಧ್ಯೆ ದೈತ್ಯಾಕಾರದ ಒಂಟಿ ಕಾಡಾನೆ ಭೀಮಾ ಗಾಂಭೀರ್ಯವಾಗಿ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಎಸ್ಕಾರ್ಟ್ ಮಾಡಿಕೊಂಡಿದ್ದಾರೆ. ಜೀಪ್ನಲ್ಲಿ ಕುಳಿತು ಮೈಕ್ ಮೂಲಕ ಅನೌನ್ಸ್ ಮಾಡುತ್ತಾ ಸ್ಥಳೀಯರಿಗೆ ಭೀಮನ ಬಗ್ಗೆ ಅರಣ್ಯ ಇಲಾಖೆಯ ಎಟಿಎಫ್ ಸಿಬ್ಬಂದಿ ಮಾಹಿತಿ ನೀಡುತ್ತಿದ್ದಾರೆ. ಕಾಡಾನೆ ಭೀಮನ ವಿಡಿಯೋ ತೆಗೆದು ಜನರು ಹುಚ್ಚಾಟ ಪ್ರದರ್ಶಿಸಿದ್ದಾರೆ. ಜನರ ಗಲಾಟೆ ಹೆಚ್ಚಾಗುತ್ತಿದ್ದಂತೆಯೇ ಕೆಲಕಾಲ ರಸ್ತೆ ಮಧ್ಯೆ ನಿಂತುಕೊಂಡ ಕಾಡಾನೆ ಭೀಮ ಯಾರಿಗೂ ಅಂಜದೆ ಅಳುಕದೆ ನೂರಾರು ವಾಹನಗಳು ಸಂಚರಿಸುವ ರಸ್ತೆಯಲ್ಲಿ ಸಾಗಿ ಕಾಫಿ ತೋಟದೊಳಗೆ ಹೋಗಿದೆ. ಗ್ರಾಮದ ಸುತ್ತಮುತ್ತ ಹೆಚ್ಚಾಗಿರುವ ಕಾಡಾನೆಗಳ ಉಪಟಳದಿಂದ ಹೈರಾಣಾಗಿರುವ ಜನರು ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಆಲೂರು ತಾಲೂಕಿನ ಚೋಲಗೆರೆ ಟೋಲ್ ಬಳಿ ಕಳೆದ ರಾತ್ರಿ ಸಂಭವಿಸಿದ ಸರಣಿ ಅಪಘಾತದಲ್ಲಿ 7 ಕಾರುಗಳು ಜಖಂಗೊಂಡಿವೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಅಪಘಾತ ಸಂಭವಿಸಿದ್ದು, ಹೊಸದಾಗಿ ಆರಂಭಗೊಂಡ ಚೋಲಗೆರೆ ಟೋಲ್ ಬಳಿ ಸಾಲುಗಟ್ಟಿ ವಾಹನಗಳು ನಿಂತಿದ್ದವು. ಈ ವೇಳೆ ಅತಿ ವೇಗವಾಗಿ ಬಂದ ಕಾರೊಂದು ಮತ್ತೊಂದು ಕಾರಿಗೆ ಡಿಕ್ಕಿಯಾಗಿದೆ. ಪರಿಣಾಮ ಮುಂದಿದ್ದ 7 ಕಾರುಗಳು ಜಖಂಗೊಂಡಿವೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿತ್ತು. ವಾಹನಗಳು ನಿಧಾನವಾಗಿ ಸಂಚರಿಸುತ್ತಿತ್ತು. ಸರಣಿ ಅಪಘಾತದಿಂದ ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಕೆಲಕಾಲ ಮಾತಿನ ಚಕಮಕಿಯೂ ನಡೆದಿದೆ. ಸ್ಥಳಕ್ಕೆ ಧಾವಿಸಿದ ಆಲೂರು ಠಾಣೆ ಪೊಲೀಸರು ಜಖಂಗೊಂಡ ವಾಹನವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಪಘಾತದಲ್ಲಿ ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಆಲೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ತೆರಳಿದ್ದಾರೆ. ಬೈಕ್ ರೆಂಟ್ ಅಗ್ರಿಗೇಟರ್ ಓಲಾ, ಊಬರ್ ಇವರುಗಳಿಂದ ಆಟೋ ರಿಕ್ಷಾ, ಮ್ಯಾಕ್ಸಿ, ಕ್ಯಾಬ್ ಮತ್ತು ಟ್ಯಾಕ್ಸಿ ಚಾಲಕರಿಗೆ ತೊಂದರೆಯಾಗುತ್ತಿದ್ದು, ಇಂತಹ ಖಾಸಗಿ ಸಂಸ್ಥೆಗಳಿಗೆ ಯಾವ ಅನುಮತಿ ಕೊಡಬಾರದೆಂದು ಆಗ್ರಹಿಸಿ ಆಟೋ, ಕಾರು, ಇತರೆ ವಾಹನ ಚಾಲಕರು ಪಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘ ಹಾಗೂ ಇತರೆ ಸಂಘಟನೆ ವತಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಬಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್.ಕೆ. ದಿಲೀಪ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿ 4,000ಕ್ಕಿಂತ ಹೆಚ್ಚು ಆಟೋ ಚಾಲಕರುಗಳಿದ್ದು ಮತ್ತು ಮ್ಯಾಕ್ಸಿ, ಕ್ಯಾಬ್ ಹಾಗೂ ಟ್ಯಾಕ್ಸಿ ಕಾರು ಚಾಲಕರುಗಳಿದ್ದು, ಇವರುಗಳು ಸುಮಾರು ವರ್ಷಗಳಿಂದ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಕೊಂಡಿದ್ದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಶಕ್ತಿ ಯೋಜನೆಯಿಂದ ಆಟೋ ಬಾಡಿಗೆ ಮಾಡಿ ಜೀವನ ಮಾಡುವುದು ತುಂಬಾ ಕಷ್ಟಕರವಾಗಿದ್ದು, ಇತ್ತೀಚೆಗೆ ಸರ್ಕಾರದಿಂದ ಅನುಮತಿ ಪಡೆಯದೇ ಇರುವಂತಹ ಊಬರ್, ರ್ಯಾಪಿಡೋ, ಓಲಾ, ಬೈಕ್ ರೆಂಟ್ ಹಾಗೂ ಬೈಕ್ಗಳನ್ನು ಸ್ವಂತ ಉಪಯೋಗಕ್ಕೆ ಇರುವಂತಹ ಗಾಡಿಗಳನ್ನು ಸ್ವಂತಕ್ಕೆ ಉಪಯೋಗಿಸದೆ ಬಾಡಿಗೆಗೆ ಉಪಯೋಗಿಸುತ್ತಿದ್ದು, ಇದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹಾಗೂ ಇನ್ನಿತರ ತೆರಿಗೆಗಳನ್ನು ಕಟ್ಟಿ ಬಾಡಿಗೆ ವಾಹನ ಚಲಾಯಿಸುತ್ತಿರುವವರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದರಿಂದ ಆಟೋ ಚಾಲಕರು ಹಾಗೂ ಕ್ಯಾಬ್ ಚಾಲಕರುಗಳಿಗೆ ಜೀವನ ನಡೆಸಲು ಕಷ್ಟಕರವಾದ ಪರಿಸ್ಥಿತಿ ಎದುರಾಗಿದ್ದು, ಮನೆ, ಸಂಸಾರ, ಕುಟುಂಬವನ್ನು ನಿರ್ವಹಣೆ ಮಾಡುವುದು ತುಂಬಾ ಕಷ್ಟಕರವಾಗಿರುತ್ತದೆ. ಈ ಅಗ್ರಿಗೇಟರ್ ಸಂಸ್ಥೆಗಳಿಂದ ತುಂಬಾ ತೊಂದರೆಯಾಗುತ್ತಿದ್ದು, ದಯಮಾಡಿ ತಾವುಗಳು ಅಗ್ರಿಗೇಟ್ ಸಂಸ್ಥೆಗಳಾದ ರ್ಯಾಪಿಡೋ, ಬೈಕ್ ರೆಂಟ್, ಓಲಾ, ಊಬರ್ ಇನ್ನಿತರ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅನುಮತಿಯನ್ನು ನೀಡಬಾರದು ಎಂದು ಹೇಳಿದರು. ದಿಲೀಪ್ ಎಚ್.ಕೆ. ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ. ಇಂದು ಏನು ಈ ಹೋರಾಟನ ಮಾಡ್ತಾ ಇದ್ದೀವಿ, ಇವತ್ತೇನು ಮೆರವಣಿಗೆ ಮುಖಾಂತರ ಹೇಮಾವತಿ ಸ್ಟ್ಯಾಚ್ಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸ್ತಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಈ ರ್ಯಾಪಿಡೋ, ವೋಲ್ವೋ, ಈ ಊಬರು, ಈ ಬೈಕ್ ರೆಂಟ್ಗಳು, ಈ ಅಗ್ರಿಗೇಟರ್ಗಳ ಸಂಸ್ಥೆಗಳು ತುಂಬ ಅನಧಿಕೃತವಾಗಿ ಹಾವಳಿಗಳು ಜಾಸ್ತಿ ಆಗಿದೆ. ಈಗ ಬೆಂಗಳೂರು, ಮಂಗಳೂರು ಅಂದರೆ ಮಹಾನಗರ ಪಾಲಿಕೆ, ಅಲ್ಲಿ ಸಮುದ್ರ ಇದ್ದಂಗೆ, ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ವಿವಿಧ ಜಿಲ್ಲೆಗಳಲ್ಲಿ 3 ರಿಂದ 2 ಕಿಲೋಮೀಟ್ರು ಇಟ್ಕೊಂಡು 3 ರಿಂದ 4 ಸಾವಿರ ಜನ ಆಟೋ ಓಡಿಸ್ತಾ ಇರ್ತೀವಿ. ಹೆಚ್ಚು ಕಡಿಮೆ ಅಂದರೂ ಒಂದೊಂದು ಮನೇಲಿ
5, 8, 10 ಜನ ಅಂದ್ರೂ ಒಂದು 4,000 ಆಟೋ ಜನಗಳಿಗೆ ಒಂದು 25ರಿಂದ 30,000 ಲಕ್ಷಾಂತರ ಜನ ನಾವು ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅದರಲ್ಲಿ 2019ರಲ್ಲಿ ಕೋವಿಡ್ ಬಂದು ನಮ್ಮ ಜೀವನಾಂಶಗಳನ್ನ ಚಾಲಕರುಗಳ ಕರ್ನಾಟಕ ರಾಜ್ಯದ ಒಟ್ಟು ಚಾಲಕರುಗಳ ಜೀವನಾಂಶ ಅಸ್ತವ್ಯಸ್ತವಾಗಿದೆ. ಅದು ಅಲ್ಲದೆ ಮಾನ್ಯ ಘನ ಸರ್ಕಾರ ಮೊನ್ನೆ ಸಾರಿಗೆ ಇಲಾಖೆಯವರ ಜೊತೆ ಮಾತಾಡಿ ಅದು ಮಹಿಳೆಯರಿಗೆ ಉಚಿತ ಬಸ್ ಬಿಡಿಸಿದ್ದಾರೆ. ಈ ಉಚಿತ ಶಕ್ತಿ ಯೋಜನೆ ಮಾಡಿದ್ದಾರೆ. ಇದ್ರೊಳಗಡೆ ನಾವು ಬದುಕಂಥದ್ದಲ್ಲಿ ನಾವು ಯಾವ ಥರ ಬದುಕೋದು ಜೀವನ ಮಾಡೋದು? ಮಹಾನಗರ ಪಾಲಿಕೆ ಆದರೆ ಒಂಥರ ದೊಡ್ಡ ಸಿಟಿಗಳಲ್ಲಿ BMTC ಇದೆ, ನಡೀತಿತ್ತು. ನಮ್ದು HTT ಈಗ ಇರೋ ಬಸ್ಗಳನ್ನ ಬಿಟ್ಟು ಇರೋ ಸಾರಿಗೆ ವ್ಯವಸ್ಥೆನೇ ನಗರದೊಳಗಡೆ ಬಿಟ್ಟು ತಡೆಸ್ಕೊಳಕ್ಕಾಯ್ತಾ ಇಲ್ಲ. ಕೋವಿಡಿಂದ ಅರ್ಧ ಸತ್ತೋಗಿದ್ದೀವಿ, ಈ ಉಚಿತ ಬಸ್ಸಿಂದ ಅರ್ಧ ಸತ್ತೋಗಿದ್ದೀವಿ. ತಿರ್ಗಾ ಮತ್ತೆ ರ್ಯಾಪಿಡೋ, ಓಲ್ವೋ, ಊಬರ್ ಅದು ಅನಧಿಕೃತ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವರು ಜಿಲ್ಲಾ ವ್ಯಾಪ್ತಿ ಒಳಗೆ, ನಗರ ವ್ಯಾಪ್ತಿ ಒಳಗೆ, ತಾಲೂಕು ವ್ಯಾಪ್ತಿ ಒಳಗೆ ಒಕ್ಕರಿಸ್ಕೊಬಿಟ್ಟು ಆಯ್ತಿರೋದು 300-400 ರೂಪಾಯಿ ಜೀವನ ಮಾಡ್ತಾ ಇದ್ವಿ ಬಾಡಿಗೆ. ನೋಡಿ ಇಲ್ಲೆಲ್ಲ ಹಿರಿಯ ಆಟೋ ಚಾಲಕರುಗಳಿದ್ದಾರೆ. ಅವ್ರ ಪರಿಸ್ಥಿತಿ ಈಗ ಹೇಳ್ತಾರೆ. ಯಾರೋ ಒಬ್ರು ಮೊನ್ನೆ ಸಿಕ್ಕಿದ್ರು, ಒಂದು ಫೋನ್ ತಗೊಳ್ರಿ, ಒಂದು ಫೋನ್ ತಗೊಬಿಟ್ಟು ಕೊಡ್ರಿ. 80% ನಮ್ಮ ಹಳ್ಳಿ ಜನಾಂಗ ಇದು ಮಲೆನಾಡು ಪ್ರದೇಶ. ಈ ಮಲೆನಾಡು ಒಳಗಡೆ 80% ಆಟೋ ಚಾಲಕರು ಹಿರಿಯರಿದ್ದಾರೆ. ಅವರಿಗೆಲ್ಲ ಲ್ಯಾಪ್ಟಾಪ್ ಉಪಯೋಗಿಸೋಕ್ಕಾಗುತ್ತಾ? ಇಲ್ಲ ದೊಡ್ಡ ಮೊಬೈಲ್ ಉಪಯೋಗಿಸೋಕ್ಕಾಗುತ್ತಾ? ಆ ಸಣ್ಣ ಮೊಬೈಲ್ ನೋಕಿಯಾ ಮೊಬೈಲ್ ಕೀಪ್ಯಾಡ್ ಇಟ್ಕೊಬಿಟ್ಟು ಅವ್ರು ಯಾವ ಥರ ಮಾಡ್ತಾರೆ? ನಾವು ಜೀವನ ಮಾಡೋದಾದ್ರೆ ಹೆಂಗೆ? ಅದಕ್ಕೆ ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟಗಳು ಕೈ ಜೋಡಿಸಿದ್ದಾರೆ, ಟ್ಯಾಕ್ಸಿ ಕಾರುಗಳೆಲ್ಲ ಕೈ ಜೋಡಿಸಿದ್ದಾರೆ, ಆಟೋದವರೆಲ್ಲ ಕೈ ಜೋಡಿಸಿದ್ದಾರೆ, ಆಮೇಲೆ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ಮಹಾಮಾರಿ ಏನು ಈ ಕೋವಿಡ್ ಬಂತಲ್ಲ ಆ ಥರ ಇದು ರ್ಯಾಪಿಡು, ಇದು ಹೆವಿ ಡೇಂಜರಸ್. ಇದು ಫಸ್ಟ್ ಬರ್ಬೇಕಾದ್ರೆ ಚೆನ್ನಾಗೇ ಇರುತ್ತೆ, ಬಂದಾದ್ಮೇಲೆ ಒಳಗಡೆ ಎಲ್ಲ ಕೊಡ್ದು ಬಿಡುತ್ತೆ. ಹಾಗಾಗಿ ನಮ್ಮನ್ನು ಜೀವನ ಮಾಡಲಿಕ್ಕೆ 4,000 ಆಟೋ ಚಾಲಕರುಗಳು ಆಟೋಗಳನ್ನ ಈ 90% ಆಟೋಗಳನ್ನ ಅವಲಂಬಿತವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಮಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಬರಲ್ಲ. ತಾವುಗಳು ದಯಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೈಗೊಳ್ಳು. ನೊಂದ ಆಟೋ ಚಾಲಕರಿಗೆ, ಹಿರಿಯರಿಗೆ, ಸಮಾಜ ಸೇವೆ ಮಾಡಿರ್ತಕ್ಕಂಥ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ. ಇನ್ನು ಯಾವುದೇ ಕಾರಣಕ್ಕೂ ಈ ರ್ಯಾಪಿಡೋ ಅನ್ನೋದು ಮತ್ತು ಈ ಅಗ್ರಿಗೇಟರ್ಗಳು ಅದು ಬಿಟ್ಟರೆ ನೆಕ್ಸ್ಟು ವಿವಿಧ ಖಾಸಗಿ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ. DC ಅವರು ಇದಕ್ಕೆ ಅವಕಾಶನ ಮಾಡಿಕೊಡ್ಬಾರ್ದು. ಹಾಸನ ಜಿಲ್ಲೆ ಒಳಗಡೆ DC ಆಗಿರ್ಬೋದು. ಈ ಸಂದರ್ಭದಲ್ಲಿ BMS ಆಟೋ ಚಾಲಕರ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಜಾನ್ ಫ್ರಾಂಕ್ಲಿನ್, ಉಪಾಧ್ಯಕ್ಷ ಕುಮಾರ್, ಹರೀಶ್ ಮಂಜು, ಆನಂದ್, ಶಶಿ ನಾಯಕ್, ಸಂಘಟನಾ ಕಾರ್ಯದರ್ಶಿ ನಾಗರಾಜು, ಸಾಗರ್, ತೇಜಸ್, ಪ್ರೀತಮ್, ಕಾನೂನು ಸಲಹೆಗಾರರಾದ RJ ಅಶೋಕ್ ಕುಮಾರ್, ತಾಲೂಕು ಅಧ್ಯಕ್ಷ ರಾಜೇಶ್ ಗೌಡ, ಕಾರ್ಯದರ್ಶಿ ಮೋಹನ್, ಅಜ್ಮಲ್, ಪ್ರತಾಪ್, ಸಾಗರ್, ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕುಮಾರ್, ರವಿ, ಮಾಜಿ ಅಧ್ಯಕ್ಷ ಪ್ರದೀಪ್, ಆನಂದ್ ಇತರರು ಉಪಸ್ಥಿತರಿದ್ದರು. ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒತ್ತುವರಿ ಜಮೀನನ್ನು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ವೇಣುಗೋಪಾಲ್ ಸೋಮವಾರ ತೆರವುಗೊಳಿಸಿದ್ದಾರೆ. PDO ವೇಣುಗೋಪಾಲ್ ಮಾತನಾಡಿ, ಪಟ್ಟಣದ ಮುಖ್ಯ ಭಾಗದಲ್ಲಿರುವ 10ರಿಂದ 12 ಕೋಟಿ ಬೆಲೆ ಬಾಳುವ ಜಾಗವನ್ನು ಸರ್ವಿಸ್ ಸ್ಟೇಷನ್ ನಿರ್ಮಿಸಿಕೊಂಡು ತಮ್ಮ ಸ್ವಂತ ಜಾಗದಂತೆ ಅಕ್ರಮವಾಗಿ ಬಳಕೆ ಮಾಡುತ್ತಿದ್ದವರಿಂದ ಕಾನೂನಾತ್ಮಕವಾಗಿ ತೆರವುಗೊಳಿಸಲಾಗಿದೆ. ಕೆಂಪೇಗೌಡರ ಪ್ರತಿಮೆ ಹಿಂಭಾಗದಲ್ಲಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಸುಮಾರು 1271 ಚದುರ ಅಡಿ ವಿಸ್ತೀರ್ಣದ ಬೆಲೆ ಬಾಳುವ ಪಂಚಾಯಿತಿಗೆ ಸೇರಿದ ಜಾಗವನ್ನು ನೆಲಬಾಡಿಗೆ ಹೆಸರಿನಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕಲೆ ಹಾಕಿ ಪರಿಶೀಲಿಸಿದಾಗ ಈ ಜಾಗ ಪಂಚಾಯಿತಿಗೆ ಸೇರಿದ್ದು ಎಂದು ದೃಢಪಟ್ಟ ಮೇಲೆ ಒತ್ತುವರಿದಾರರಿಗೆ ನೋಟಿಸ್ ನೀಡಿ ಇಂದು ಈ ಪ್ರದೇಶವನ್ನು ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. 1967ರಲ್ಲಿ ಸರ್ವೆ ನಂಬರ್ 146 ಅಲ್ಲಿ ಆಲ್ಮೋಸ್ಟ್ ಒಂದು 6 ಎಕರೆ ಲ್ಯಾಂಡ್ ಕನ್ವರ್ಷನ್ ಆಗುತ್ತೆ. ಲ್ಯಾಂಡ್ ಕನ್ವರ್ಷನ್ ಆಗಿಬಿಟ್ಟು ಅದರಲ್ಲಿ ಲೇಔಟ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 60-70 ಇಯರ್ಸ್ ಹಿಂದೆ ಲ್ಯಾಂಡ್ ಕನ್ವರ್ಷನ್ ಆದಾಗ ಖಾತೆಗಳೆಲ್ಲ ಆಗುತ್ತೆ. ಅದು ಆಗ ಗ್ರಾಮ ಪಂಚಾಯತಿ ಅನುಮೋದನೆ ಇರ್ತದೆ ಇದಕ್ಕೆ. ಆಗ ಗ್ರಾಮ ಪಂಚಾಯತಿ ಅನುಮೋದನೆಯಲ್ಲಿ ಸುಮಾರು 16 ಸೈಟ್ಗಳನ್ನ ಮಾಡ್ತಾರೆ. ಅದರಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಲ್ಯಾಂಡ್ನ ಬಿಡ್ತಾರೆ. ಲ್ಯಾಂಡ್ ಬಿಟ್ಟಾಗ ಅದು ಒಂದು 50 ಇಯರ್ಸ್ 60 ಇಯರ್ಸ್ ಹಿಂದೆ ಆದ್ದರಿಂದ ಅದು ಯಾರು ಸಹ ನಮ್ಮ ಪಂಚಾಯತಿ ಗಮನಕ್ಕೆ ಇರೋದಿಲ್ಲ. ತುಂಬ ಅದನ್ನ ಬೇರೆಯವರು ಸರ್ವಿಸ್ ಸ್ಟೇಷನ್ ಮಾಡಿಕೊಂಡು ಮತ್ತು ವೇ ಬ್ರಿಡ್ಜ್ ಮಾಡಿಕೊಂಡು ಅವ್ರು ಸ್ವಂತ ಇದ್ರ ಥರ ಯೂಸ್ ಮಾಡ್ತಾ ಇರ್ತಾರೆ. ಇದು ತೋಟದ ಗದ್ದೆಯವರು ಒಂದು ಲೇಔಟ್ ಮಾಡಿರೋದು. ಹಾಗಾಗಿ ನಾವು ಕೆಲವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ನಮಗೆ ಏನು ಬರ್ತದೆ ಅಂತ ಹೇಳಿದ್ರೆ ಇದು ನಮ್ಮ ಗ್ರಾಮ ಪಂಚಾಯತಿ ಸೇರಿದ ಆಸ್ತಿ ಅಂತ ಆಗುತ್ತೆ. ತುಂಬ 60 ವರ್ಷದ ಹಿಂದೆ ಆದ್ದರಿಂದ ನಾವು ಪ್ರಾಪರಾಗಿ ಅದಕ್ಕೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಕನ್ವರ್ಷನ್ ಆರ್ಡ್ರು, ಲೇಔಟ್ ಪ್ಲ್ಯಾನು ಮತ್ತು ಅವ್ರ ತೋಟ ಗದ್ದೆಯವ್ರದ್ದು ಒಪಿನಿಯನ್ ಎಲ್ಲ ತೊಗೊಂಡು ಹಳೆ ದಾಖಲಾತಿಗಳನ್ನ ಪರಿಶೀಲಿಸಿದಾಗ ನಮಗೆ ಬಡಾವಣೆ ನಕಾಶೆ ಸಿಗುತ್ತೆ. ಅದಕ್ಕೆ CSITಗೆ ರಿಸರ್ವ್ ಮಾಡಿರೋ ಲ್ಯಾಂಡು ಸಿಗುತ್ತೆ. ಅದನ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಖಾತೆ ಮಾಡ್ತೀವಿ. ಖಾತೆ ಸಂಖ್ಯೆ 151600101901120035. ಈ ಖಾತೆಯಲ್ಲಿ ರಾಜ್ಯಪಾಲರ ಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೆಸರಿಗೆ ಈ ಖಾತೆನ ಮಾಡ್ಕೋತೀವಿ. ಇದರದ್ದು ಎಷ್ಟಿರ್ತದೆ ಅಂತ ಹೇಳಿದ್ರೆ 1271 ಸ್ಕ್ವೇರ್ ಮೀಟರ್ಗಳಿರ್ತದೆ.
ಅಷ್ಟು 1271 ಸ್ಕ್ವೇರ್ ಮೀಟರ್ಗಳು. ಅದು ಆಲ್ಮೋಸ್ಟ್ ಈಗ 8 to 10 crores ಆಗುತ್ತೆ ಅದ್ರದ್ದು ಮಾರ್ಕೆಟ್ ವ್ಯಾಲ್ಯೂಲ್ಲಿದೆ. ಯಾಕಂದರೆ ಇದೊಂದು ಪ್ರೈಮ್ ಲ್ಯಾಂಡಲ್ಲಿದೆ, ನಿಮಗೆ ಗೊತ್ತಿರೋಂಗೆ ಸಕಲೇಶ್ಪುರದ ಪ್ರೈಮ್ ಲ್ಯಾಂಡ್ ಇದು. ಹಾಗಾಗಿ ಅವರಿಗೆ ನೋಟಿಸ್ ಮಾಡ್ತೀವಿ. ಒತ್ತುವರಿ ತೆರವು ಅಧಿಕಾರಿ ನಮ್ಮ ಇಒ ಸಾಹೇಬರು ಮತ್ತು ನಮ್ಮ CO ಮೇಡಮ್ರವ್ರದ್ದು ಒಪಿನಿಯನ್ ತಗೊಂಡು ಅವ್ರಿಗೊಂದು ನೋಟಿಸ್ ಮಾಡ್ತೀವಿ. ನೋಟಿಸ್ ಮಾಡಿದಾಗ ದಾಖಲಾತಿಗಳನ್ನ ಸಲ್ಲಿಸಿ ಅಂತ ಹೇಳಿದಾಗ ಅವ್ರ ಜೊತೆ ಯಾವುದೇ ದಾಖಲಾತಿ ಇರೋದಿಲ್ಲ. ಅದು ನಮ್ಮ ಖಾತೆಗಳನ್ನ ನಮ್ಮ ಹೆಸರಲ್ಲಿರ್ತದೆ, ಲೇಔಟ್ ಪ್ಲ್ಯಾನ್ ಇರ್ತದೆ, ಕನ್ವರ್ಷನ್ ಆರ್ಡರ್ ಇರ್ತದೆ. ಇದೊಂದು ಸಿವಿಕ್ ಕಮ್ಯುನಿಟಿಗೆ ಬಿಟ್ಟಿದ್ದ ಲ್ಯಾಂಡ್ ಆದ್ದರಿಂದ ನಾವು ಇವತ್ತು ಅದನ್ನ ವಶಕ್ಕೆ ಪಿಡಿಒ ವೇಣುಗೋಪಾಲ್ ಅವರ ಪ್ರಾಮಾಣಿಕ ಹಾಗೂ ದಕ್ಷತೆಗೆ ಆನೆಮಹಲ್ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ತೆರವು ಕಾರ್ಯದ ವೇಳೆ ಪಂಚಾಯಿತಿ ಅಧ್ಯಕ್ಷ ಸುಹಾರ ಸಲೀಂ, ಮಾಜಿ ಅಧ್ಯಕ್ಷರಾದ ಹುಸೇನಾರ್, ತಿಮ್ಮಯ್ಯ, ವೀರಭದ್ರ ಹಾಗೂ ಸದಸ್ಯರುಗಳು ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವವು ಮಾರ್ಚ್ 14ನೇ ತಾರೀಕಿನಂದು ನಡೆಯಲಿದ್ದು, ಈ ಕುರಿತು ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಪ್ರಸಾದ ವಿನಿಯೋಗ ಸೇರಿದಂತೆ ರಥವನ್ನು ಸಿದ್ಧಪಡಿಸುವ, ರಥಕ್ಕೆ ಹೊಸದಾಗಿ ಬಟ್ಟೆಯನ್ನು ಹೊಲಿಸುವ ಮತ್ತು ಜಾತ್ರಾ ಪ್ರಯುಕ್ತ ನಡೆಯುವ ಎಲ್ಲ ವಿಷಯದಲ್ಲೂ ತಾಲೂಕು ಆಡಳಿತ ಪ್ರಮುಖವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಯಮಾನುಸಾರ ಮುಜರಾಯಿ ಕಾಯ್ದೆಯ ಪ್ರಕಾರ ರಥೋತ್ಸವ ಕಾರ್ಯಕ್ರಮ ನಡೆಸಲು ಮುಂದಾಗಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ್ ಸಲಹೆಯನ್ನು ನೀಡಿದರು. ಇವರ ಸಲಹೆಗೆ ವಿರುದ್ಧವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಮುಂದಾದ ಶಾಸಕರ ನಡವಳಿಕೆ ಕುರಿತು ಅಸಮಾಧಾನಗೊಂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಾಸಕರನ್ನು ಕುರಿತು ತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದು ತಮ್ಮ ಜವಾಬ್ದಾರಿಯನ್ನು ಅರಿತು ಸಭೆಯಲ್ಲಿ ಬಹುವಚನವನ್ನು ಬಳಸುವಂತೆ ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನಡುವೆ ಕೆಲ ಸಮಯ ಮಾತಿನ ಚಕಮಕಿಗೆ ಕಾರಣವಾಯಿತು. ಮುಂದುವರೆದು ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸುಮಾರು 25 ವರ್ಷಗಳಿಂದಲೂ ಧರ್ಮದರ್ಶಿಗಳ ನೇಮಕವಾಗಿಲ್ಲ, ಕೂಡಲೇ ಧರ್ಮದರ್ಶಿಗಳನ್ನು ನೇಮಕ ಮಾಡಬೇಕು. ರಥೋತ್ಸವದ ಪ್ರಯುಕ್ತ ಭಕ್ತಾದಿಗಳು ನೀಡುವ ದೇಣಿಗೆಗೆ ಕಡ್ಡಾಯವಾಗಿ ರಶೀದಿಯನ್ನು ನೀಡಬೇಕು. ಪೂರ್ವಭಾವಿ ಸಭೆಗೂ ಮುನ್ನ ಕನ್ವೆನ್ನರ್ಗಳ ಸಭೆಯನ್ನು ಕಡ್ಡಾಯವಾಗಿ ನಡೆಸಬೇಕು ಎಂದು ತಾಲೂಕು ದಂಡಾಧಿಕಾರಿಗಳು ಹಾಗೂ ಸಭೆಯ ಅಧ್ಯಕ್ಷರು ಆದಂತಹ ಪ್ರಭಾರ ತಾಲೂಕು ತಹಸೀಲ್ದಾರ್ ರಮೇಶ್ ಅವರ ಗಮನವನ್ನು ಸೆಳೆದರು. ಈ ಸಭೆಯಲ್ಲಿ ಚರ್ಚೆಯಾದ ವಿಷಯವನ್ನು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸಲು ಮುಂದಾಗುತ್ತೇನೆ ಎಂದು ತಹಸೀಲ್ದಾರ್ ಸಭೆಯಲ್ಲಿ ತಿಳಿಸಿದರು. ನಾವುಗಳು ಪ್ರವೇಶ ಮಾಡ್ತೇವೆ ಮಾಡಿ, ಯಾರು ಬೇಡ ಅಂದರೆ ಅಲ್ಲ, ದಯವಿಟ್ಟು ತಮ್ಮ ಪಾರ್ಟ್ ಆಫ್ ಡ್ಯೂಟಿ ಏನಿದೆ ತಾವು MLA ಕೆಲಸ ಏನೈತೆ 80 ಲಕ್ಷ 1 ಕೋಟಿ ಆಗ್ತದೆ ಅಂತಂದ್ರೆ ಅದು ನಮ್ಗೆ ಗೊತ್ತಿರುತ್ತೆ. ನಮ್ಗೆ ಅವತ್ತು ಮಾಡುವಾಗ ಯಾರು ಇರ್ಲಿಲ್ಲ ಅಂತ ಹೇಳ್ತೇನೆ. ಖಂಡಿತ ನಾನು ಹೇಳದಷ್ಟೇ. ವಿಶ್ವವಿದ್ಯಾಲಯ ಬಂದ್ ಮಾಡುವ ಸರ್ಕಾರದ ನಿರ್ಧಾರವನ್ನು ವಾಪಸ್ ಪಡೆದು ಇಲ್ಲೇ ಉಳಿಸುವ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ನೆರವಾಗುವಂತೆ ಆಗ್ರಹಿಸಿ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು. ಹಾಸನ ವಿಶ್ವವಿದ್ಯಾಲಯದ ಎದುರು ಧರಣಿ ಕುಳಿತ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಹಾಸನ ವಿಶ್ವವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರದು, ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸಿ ಹಾಸನ ವಿಶ್ವವಿದ್ಯಾಲಯವನ್ನು ಇಲ್ಲೇ ಉಳಿಸಬೇಕು, ವಿಶ್ವವಿದ್ಯಾಲಯವನ್ನು ಬಂದ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು. ಇನ್ನು ಸರ್ಕಾರದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಪ್ರಾರಂಭಗೊಂಡಿದ್ದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ತೀರ್ಮಾನ ಕೈಗೊಂಡಿರುವುದು ಸಮಂಜಸವಲ್ಲ. ಸಂವಿಧಾನದ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬರಿಗೂ ಶಿಕ್ಷಣ ನೀಡುವುದು. ವಿಶ್ವವಿದ್ಯಾಲಯಗಳನ್ನು ಈ ರೀತಿ ಮುಚ್ಚಿದರೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಪ್ರತಿಭಟನೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಜರಿದ್ದರು. ಈಗ ಜಾಹೀರಾತು. ಫೆಬ್ರವರಿ 5ರಿಂದ 28ರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೆಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿ ಕ್ಷಣವೂ ಮಿನುಗುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ₹7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ₹150 ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್ ಹೊಳೆನರಸೀಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ.
ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. ಅಡ್ಮಿಷನ್ ಓಪನ್ ಫಾರ್ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು PUC. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, KNA ಎಕ್ಸ್ಟೆನ್ಷನ್, ಓಲ್ಡ್ ಚನ್ನರಾಯಪಟ್ಟಣ ರೋಡ್, ಹೊಳೆನರಸೀಪುರ. ಮೊಬೈಲ್ 9108510737, 9108510735. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿದೆ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ PU ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEPA ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು CA ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ವಾಯುಪುತ್ರ ಟೈರ್ಸ್, MRF ಕಂಪನಿಯ ಟೈರ್ಸ್ಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ. ನೂತನವಾಗಿ ಪ್ರಾರಂಭವಾಗಿರುವ MRF ಟೈರ್ ಶೋರೂಮ್ನಲ್ಲಿ ಎಲ್ಲ ಶ್ರೇಣಿಯ MRF ಟೈರ್ಗಳು ಲಭ್ಯವಿದೆ. ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ MRF ಟೈರ್ ಶೋರೂಮ್. ನಿಮ್ಮ ನೆಚ್ಚಿನ MRF ಟೈರ್ಗಳು ಮತ್ತು ಟ್ಯೂಬ್ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರೋ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲೇ. ನಿಮಗೆ ಯಾವುದೇ ಟೈರ್ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಟೈರ್ಸ್ಗೆ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇದ್ದು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ. ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್, ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫಿನ್ಸರ್ವ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ. ವಿನೂತನ ಟೈರ್ ಎಕ್ಸ್ಪೀರಿಯನ್ಸ್ಗಾಗಿ ಹಿಂದೆ ಭೇಟಿ ನೀಡಿ. ವಾಯುಪುತ್ರ ಟೈರ್ಸ್, RJ ಪ್ಯಾಲೇಸ್ ಪಕ್ಕ, ಚನ್ನಪಟ್ಟಣ, ಬೈಪಾಸ್ ಸರ್ಕಲ್ ಹತ್ತಿರ, HN ಪುರ ರೋಡ್, K ಹೊಸಕೊಪ್ಲು, ಹಾಸನ. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ
ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅಕ್ಕಮಹಾದೇವಿ ಮಹಿಳಾ ವೇದಿಕೆಯಿಂದ ಫೆಬ್ರವರಿ 20ರಂದು ಸಕಲೇಶಪುರದ ಶ್ರೀ ಬ್ಯಾಕರವಳ್ಳಿ ಗುರುವೇಗೌಡರ ಕಲ್ಯಾಣ ಮಂಟಪದಲ್ಲಿ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಎಂದು ಅಕ್ಕಮಹಾದೇವಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಕೋಮಲಾ ದಿನೇಶ್ ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಮಲೆನಾಡು ವೀರಶೈವ ಸಮಾಜದ ಅಂಗಸಂಸ್ಥೆಯಾದ ಶ್ರೀ ಅಕ್ಕಮಹಾದೇವಿ ಮಹಿಳಾ ವೇದಿಕೆ 1995ರಲ್ಲಿ ಪ್ರಾರಂಭವಾಗಿ 30 ವರ್ಷಗಳನ್ನು ಪೂರೈಸುತ್ತಿದೆ. ಇದರ ನೆನಪಿಗಾಗಿ ಹಾಸನದ ಜೀವ ಸಂಜೀವನಿ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ಸಕಲೇಶಪುರದ ಬ್ಯಾಕರವಳ್ಳಿ ಶ್ರೀ ಗುರುವೇಗೌಡರ ಕಲ್ಯಾಣ ಮಂಟಪದ ಆವರಣದಲ್ಲಿ ಇದೇ ಫೆಬ್ರವರಿ 20ರಂದು ಬೆಳಿಗ್ಗೆ 10 ಗಂಟೆಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಬಹಳ ವರ್ಷಗಳಿಂದ ಶ್ರೀ ಮಲೆನಾಡು ವೀರಶೈವ ಸಮಾಜ ಮತ್ತು ಅಂಗಸಂಸ್ಥೆಗಳು ಸಕಲೇಶಪುರದಲ್ಲಿ ಮತ್ತು ಹಾಸನ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸಮಾಜ ಜೊತೆ ಹೆಜ್ಜೆ ಆಗ್ತಾ ಇರೋದನ್ನು ತಾವೆಲ್ಲ ಕೂಡ ಗಮನಿಸಿದಿರಿ. ವಿಶೇಷವಾಗಿ ಕಳೆದ 30 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂಥ ಅಕ್ಕಮಹಾದೇವಿ ಮಹಿಳಾ ವೇದಿಕೆ ಮಲೆನಾಡು ವೀರಶೈವ ಸಮಾಜ ನಡೆಸ್ತಕ್ಕಂಥ ಎಲ್ಲ ಕಾರ್ಯಗಳಿಗೂ ಜೊತೆಗೂಡಿ ಸಹಕರಿಸ್ತಾ ಬಂದಿದ್ದು, ಕಳೆದ 10 ವರ್ಷಗಳಿಂದ ವಿಶೇಷವಾಗಿ ಸಮಾಜದ ಜೊತೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಶ್ರೀ ಬ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ತಿಂಗಳ ಪೂಜೆಗಳನ್ನು ಆಯೋಜನೆ ಮಾಡಿಕೊಂಡು ಬಂದು, ಜೊತೆಗೆ ವಿಶ್ವ ಮಹಿಳಾ ದಿನದಂದು ಮಹಿಳಾ ದಿನಾಚರಣೆಗಳನ್ನು ಆಚರಣೆ ಮಾಡಿಕೊಂಡು, ಹೊಸ ವರ್ಷದ ಆಚರಣೆಗಳನ್ನು ಮಾಡಿಕೊಂಡು ಜನರಿಗೆ ಸಂಪರ್ಕವನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ. ವಿಶೇಷವಾಗಿ ಈಗ ಸಮಾಜದ ಜೊತೆ ನಾವು ಗುರುತಿಸ್ಕೊಳ್ಬೇಕು, ಮಹಿಳೆಯರು ಸಾಮಾಜಿಕವಾಗಿ ಸಮಾಜದ ಎಲ್ಲ ಜನರ ಜೊತೆ ಎಲ್ಲ ಕಾರ್ಯಗಳ ಜೊತೆ ಒಂದುಗೂಡಬೇಕು ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದೆ. ದಯಮಾಡಿ ಸಕಲೇಶಪುರದಲ್ಲಿ ಹಲವಾರು ಜನ ರಕ್ತದಾನಿಗಳಿದ್ದಾರೆ. ಮೊದಲನೇದಾಗಿ ನಾವು ಆನಂದ್ ಲಿಯೋ ವಾಸ್ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು. ಪ್ಲಾಸ್ಮಾ ದಾನಿಗಳಾಗಿ ಒಂದು ರೀತಿ ವಿಶೇಷವಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ನಮ್ಮದೇ ಸಮಾಜದ ರೇಖಾ ಸುರೇಶ್ ಇರ್ಬೋದು, ಕೇತನ್ ಸುರೇಶ್ ಅವರು ಇರ್ಬೋದು, ಅವರೆಲ್ಲ ಅತಿ ಹೆಚ್ಚಿನ ರಕ್ತದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷ ಅಂದರೆ ರಕ್ತ ಇದೊಂದು ಕೆಂಪು ದ್ರವ, ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಜೀವ ಆಗಿ ಸಂಚರಿಸ್ತಾ ಇರ್ತಕ್ಕಂಥದ್ದು. ಒಂದು ವಿಶ್ವಸಂಸ್ಥೆ ಅಂದಾಜಿನ ಪ್ರಕಾರ 35,000 ಜನರಿಗೆ ಪ್ರತಿದಿನ ರಕ್ತದ ಅವಶ್ಯಕತೆ ಇದೆ. ರಕ್ತ ಒಂದು 35ರಿಂದ 40 ದಿನ ಮಾತ್ರ ಶೇಖರಣೆ ಮಾಡಿ ಇಡ್ಬೋದು. ಹಾಗಾಗಿ ಜಗತ್ತಿನಲ್ಲಿ ಎಲ್ಲ ಕಂಡುಹಿಡಿದಿದ್ದಾರೆ. ವಿಜ್ಞಾನ ಮುಂದುವರೆದು ಏನು ಬೇಕಾದರೂ ನಮ್ಮ ಶರೀರದ ಅಂಗಾಂಗಗಳನ್ನು ಕಂಡುಹಿಡಿದಿದ್ದಾರೆ, ಆದರೆ ರಕ್ತವನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ನಾವು ವಿಜ್ಞಾನಿಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು ರಕ್ತವನ್ನು ದಯವಿಟ್ಟು ಕಂಡುಹಿಡಿಬೇಡಿ ಅಂತ. ಯಾಕೆಂದರೆ ಇವತ್ತು ಜಗತ್ತಿನಲ್ಲಿ ಜಾತಿ ಧರ್ಮಗಳ ವಿಷಯದಲ್ಲಿ ಗಂಡಾಂತರಗಳು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಕ್ತ ಒಂದು ರೀತಿ ಸಮಾನತೆಯ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಲು ಸಹಕಾರಿಯಾಗಿದೆ. ಎಲ್ರಿಗೂ ಎಲ್ಲ ಜನಾಂಗದ ಜಾತಿ ಧರ್ಮವನ್ನು ಮೀರಿ ರಕ್ತ ಎಲ್ರಿಗೂ ಅವಶ್ಯಕತೆ ಇದೆ. ವಿಶೇಷವಾಗಿ ನಮ್ಮ ಅಕ್ಕಮಹಾದೇವಿ ಮಹಿಳಾ ವೇದಿಕೆ ಪ್ರಪ್ರಥಮ ಬಾರಿಗೆ ಯಾಕೆ ಆಯೋಜನೆ ಮಾಡಿದೆ ಅಂದರೆ, ನೀವು ನೋಡ್ಬೋದು, ತಾಯಿ ಮಗುವಿಗೆ ಜನ್ಮ ಕೊಡತಕ್ಕಂಥ ಸಂದರ್ಭದಲ್ಲಿ ರಕ್ತಸ್ರಾವವಾಗಿ ಅತಿ ಹೆಚ್ಚು ತಾಯಂದಿರು ಮರಣ ಹೊಂದತಕ್ಕಂಥದ್ದು. ಅವರಿಗೆ ರಕ್ತದ ಅವಶ್ಯಕತೆ ಬಹಳ ಇರ್ತದೆ. ಹಾಗಾಗಿ ವಿಶೇಷ ರೀತಿಯಲ್ಲಿ ರಕ್ತವನ್ನು
ರಕ್ತವನ್ನು ಸಂಗ್ರಹ ಮಾಡಿ ಸಕಲೇಶಪುರದಲ್ಲಿ 65ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿದೆ. ಆ ಸಂಘ ಸಂಸ್ಥೆ ಎಲ್ಲ ಯುವಕರುಗಳು ಕೂಡ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶ್ರೀ ಮಲೆನಾಡು ವೀರಶೈವ ಸಮಾಜದ ಕಾರ್ಯದರ್ಶಿ ಯಡೇಹಳ್ಳಿ ಆರ್ ಮಂಜುನಾಥ್ ಮಾತನಾಡಿ, ಮೊಟ್ಟಮೊದಲ ಬಾರಿಗೆ ಹಾಸನದ ಸಂಜೀವಿನಿ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ನಮ್ಮ ಅಂಗಸಂಸ್ಥೆಯಾದ ಅಕ್ಕಮಹಾದೇವಿ ಮಹಿಳಾ ಸಂಘಟನೆ ರಕ್ತದಾನ ಶಿಬಿರವನ್ನು ನಡೆಸುತ್ತಿದೆ. ಜಗತ್ತಿನ ವಿಜ್ಞಾನದ ಆವಿಷ್ಕಾರ ಪ್ರಯತ್ನಗಳಿಂದ ಎಲ್ಲ ವಸ್ತುಗಳನ್ನು ಕಂಡುಹಿಡಿಯುವ ನಿರ್ಮಿಸುವ ಪ್ರಗತಿಯಲ್ಲಿದ್ದರೂ ಮನುಷ್ಯನಿಗೆ ಮನುಷ್ಯನಿಂದಲೇ ಅತ್ಯಮೂಲ್ಯವಾಗಿ ಬೇಕಾಗಿರುವ ಜೀವರಕ್ಷಕ ರಕ್ತವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ರಕ್ತ ನೀಡುವುದರಿಂದ ಕೋಟ್ಯಾಂತರ ರೋಗಿಗಳಿಗೆ ಪ್ರತಿನಿತ್ಯ ಸಹಕಾರಿಯಾಗಿದೆ. ಜಾತಿ ಧರ್ಮವನ್ನು ಮೀರಿ ರಕ್ತ ಸರ್ವಸಮತಾ ಭಾವವನ್ನು ಅಪ್ಪಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು. ಸಕಲೇಶಪುರ ತಾಲೂಕು ಕಾರ್ಯನಿರತ ಮಾಧ್ಯಮ ವರ್ಗದವರಿಗೂ ಹಾಗೂ ದೃಶ್ಯ ಮಾಧ್ಯಮ ವರ್ಗದವರಿಗೂ ಬೆಳಗಿನ ಶುಭ ಮುಂಜಾನೆಗಳು. ನಾವು ಇಂದು ಶ್ರೀ ಮಲೆನಾಡು ವೀರಶೈವ ಸಮಾಜ ಅಂಗಸಂಸ್ಥೆಯಾದ ಶ್ರೀ ಅಕ್ಕಮಹಾದೇವಿ ಮಹಿಳಾ ವೇದಿಕೆಯಿಂದ ಒಂದು ವಿಶೇಷವಾದ ಸೂಚನೆನ ನಿಮ್ಮ ಮಾಧ್ಯಮದ ಮುಖಾಂತರ ಹಂಚ್ಕೋಬೇಕು ಅಂತ ಬಂದಿದ್ದೀವಿ. ಏನಂದರೆ, ನಮ್ಮ ವೇದಿಕೆ ಸ್ಥಾಪನೆ ಆಗಿ 30 ವರ್ಷಗಳು ತುಂಬ್ತಾ ಇದೆ. ಆ ಉದ್ದೇಶದಿಂದ ಸಾಮಾಜಿಕ ಕಳಕಳಿಯಿಂದ ನಾವೊಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುತ್ತೇವೆ. ಶ್ರೀ ಬ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಅದನ್ನು 20ನೇ ತಾರೀಕು ಗುರುವಾರ, ಬರುವ ಗುರುವಾರದಂದು ಆಯೋಜಿಸಿರುತ್ತೇವೆ. ಹಾಗಾಗಿ ಸಮಾಜ ಬಾಂಧವರಲ್ಲಿ ಮತ್ತು ಈ ನಮ್ಮ ಸಕಲೇಶಪುರದಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿ ಹಾಗೂ ಖಜಾಂಜಿಯವರು, ಪದಾಧಿಕಾರಿಗಳೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಈ ರಕ್ತದಾನ ಶಿಬಿರಕ್ಕೆ ತಾವೆಲ್ಲರೂ ತುಂಬ ಸಹಕಾರ ಕೊಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಅಕ್ಕಮಹಾದೇವಿ ಮಹಿಳಾ ವೇದಿಕೆಯ ಕಾರ್ಯದರ್ಶಿ ಗಾಯತ್ರಿ ಮುರುಗೇಶ್, ಖಜಾಂಜಿ ಸೋಮಶೇಖರ್, ಉಪಾಧ್ಯಕ್ಷೆ ವಿಜಯ ಧನ್ಯಕುಮಾರ್, ಮಲೆನಾಡು ವೀರಶೈವ ಸಮಾಜದ ಸಂಘಟನಾ ಕಾರ್ಯದರ್ಶಿ ಎ.ವಿ. ನರೇಶ್, ಸಹ ಕಾರ್ಯದರ್ಶಿ ಸುರೇಶ್ ಉಪಸ್ಥಿತರಿದ್ದರು. ರಾಜ್ಯ ಸಮಿತಿಯ ಮುಖ್ಯ ಸಂಚಾಲಕರಾದ ಎಸ್ ಮೂರ್ತಿಯವರ ನಿರ್ದೇಶನದ ಮೇರೆಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಅಹಿಂದ ಚಳುವಳಿ ಸಂಘಟನೆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕುರಿತು ಸಂಘಟನೆಯ ರಾಜ್ಯ ಜಂಟಿ ಸಂಚಾಲಕರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಜಗದೀಶ್ ಚೌಡವಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಹಿಂದ ಸಮುದಾಯಗಳ ಬದುಕನ್ನು ಬದಲಾಯಿಸಲು ಈ ಸಂಘಟನೆ ಕೆಲಸ ಮಾಡಲಿದೆ. ಸಂಘಟನೆ ಉದ್ಯೋಗ ಅಲ್ಲ, ಇದೊಂದು ಸಾಮಾಜಿಕ ಜವಾಬ್ದಾರಿಯಾಗಿದೆ. ಯಾವುದೇ ವೇತನ ಭತ್ಯೆಗಳನ್ನು ಅಪೇಕ್ಷಿಸದೆ ಸಂಘಟನೆ ಮುಖಂಡರು ಕೆಲಸ ಮಾಡಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಹಿಂದ ಸಮುದಾಯಗಳ ಆರ್ಥಿಕ ಶಕ್ತಿಯಾಗಿ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಅಥವಾ ಬ್ಯಾಂಕ್ ಸ್ಥಾಪನೆ ಮಾಡಲು ಸಂಘಟನೆ ಮುಂದಾಗಿದ್ದು, ಅದಕ್ಕಾಗಿ ಷೇರುದಾರರನ್ನು ಗುರುತಿಸಿ ಸಂಗ್ರಹಿಸಿದ ಷೇರು ಹಣವನ್ನು ಬ್ಯಾಂಕ್ ಮೂಲಕ ಪಾವತಿಸಿ ಪಾರದರ್ಶಕ ವ್ಯವಹಾರಕ್ಕೆ ಸಂಘಟನೆ ಮುಂದಾಗಿದೆ ಎಂದು ಹೇಳಿದರು. ಸಮುದಾಯಗಳ ಬದುಕನ್ನು ಬದಲಾಯಿಸಲು ಈ ಸಂಘಟನೆಗೆ ಬನ್ನಿ. ಅಹಿಂದ ಚಳವಳಿಯ ಬದುಕನ್ನು ಬದಲಾಯಿಸಲು, ಸಮುದಾಯಗಳ ಬದುಕನ್ನು ಬದಲಾಯಿಸಲು ಈ ಸಂಘಟನೆಗೆ ಬನ್ನಿ. ಏಕೆಂದರೆ ಈ ಸಂಘಟನೆ ಉದ್ಯೋಗವಲ್ಲ. ನಿಮಗೆ ಸಂಘಟನೆಯಿಂದ ಉದ್ಯೋಗ ಕೊಡಲ್ಲ, ನಿಮಗೆ ಯಾರು ಸಂಬಳ ಕೊಡಲ್ಲ. ಇಲ್ಲಿ ದಯಮಾಡಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿ. ಉದ್ಯೋಗ ಕೊಡಲ್ಲ. ಇದೊಂದು ಸಾಮಾಜಿಕ ಜವಾಬ್ದಾರಿ. ನಿಮ್ಮ ಸೇವೆಗೆ ಯಾವಾಗಲೂ ವೇತನ ಭತ್ಯೆಗಳನ್ನು ನೀಡುವುದಿಲ್ಲ. ಈ ಚಳವಳಿ ಈ ಷರತ್ತಿನೊಂದಿಗೆ ಮೇಲ್ಕಂಡವರ ಜವಾಬ್ದಾರಿಗಳು ಕೆಳಗಂಡಿವೆ. ಸಂಘಟನೆ ಬೈಲ ಉದ್ದೇಶಗಳು, ಗುರಿಗಳನ್ನು ಹಾಸನ ಜಿಲ್ಲಾದ್ಯಂತ ಅಹಿಂದ ಚಳವಳಿ ಸಂಘಟನೆ ಮೂಲಕ ಇದೇ ವೇಳೆ ಜಿಲ್ಲಾ ಮುಖ್ಯ ಸಂಚಾಲಕರುಗಳಾಗಿ ಎಸ್ಆರ್ ಲೋಕೇಶ್, ಎಬಿ ಪ್ರಕಾಶ್ ಮತ್ತು ಮಹಿಳಾ ವಿಭಾಗದ ಸಂಚಾಲಕರಾಗಿ ಕೆಆರ್ ರೂಪಾ ಅವರನ್ನು ಆಯ್ಕೆ ಮಾಡಿ ಘೋಷಿಸಿದರು. ಜಿಲ್ಲಾ ಸಂಚಾಲಕರಾಗಿ ಕೃಷ್ಣ, ಹಬೀಬುಲ್ಲಾ, ನಾಗರಾಜು, ಕಿರಣ್, ಪ್ರೇಮ್ ಕುಮಾರ್, ದೇವರಾಜು ಹೊಂಗೆರೆ, ಮಂಜುನಾಥ್, ಸಂತೋಷ್ ಕುಮಾರ್, ರವಿ ಅರೇಕೆರೆ, ಸತೀಶ್ ಕಬ್ಬಳಿ, ಎಂಜೆ ಸಂಜೀವ, ಶಿವಣ್ಣ ಎಂಎಸ್ ಮಾರನಹಳ್ಳಿ, ಗೋವಿಂದರಾಜು, ಸತ್ಯರಾಜು, ಶಿವಪ್ಪ ನಾಯ್ಕ, ಶಿವಣ್ಣ, ಕುಮಾರ್ ಶೆಟ್ಟಿ, ರಮೇಶ್, ಸೋಮೇಶ್, ಚಾಂದಿನಿ, ಪ್ರದೀಪ್ ಕಬ್ಬಳಿ, ದಿನೇಶ್, ಜವರ ಭೋವಿ, ದೇವರಾಜು ಅವರುಗಳನ್ನು ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ಜಾತಿ, ಅಲೆಮಾರಿ, ಕೊರಮ, ಕೊರಚ, ಕುಳುವ ಸಮುದಾಯದ ಕುಟುಂಬಗಳ ಮೇಲಿನ ದೌರ್ಜನ್ಯ ಹಾಗೂ ಅಘೋಷಿತ ಸಾಮಾಜಿಕ ಬಹಿಷ್ಕಾರವನ್ನು ಖಂಡಿಸಿ ಕೂಡಲೇ ಜಿಲ್ಲಾಡಳಿತ ತಪ್ಪಿತಸ್ಥರ ವಿರುದ್ಧ ತುರ್ತು ಕ್ರಮಕ್ಕೆ ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತಗೆರೆ ಆಗ್ರಹಿಸಿದರು. ರಾಜನ ಸಿರಿಯೂರು ಅನ್ನೋ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಕಲ್ಲುಶೆಟ್ಟಹಳ್ಳಿ ಅಂತ ಹೇಳಿ ಓಲ್ಡ್ ವಿಲೇಜ್ ಇತ್ತು. ಇತ್ತೀಚೆಗೆ ಅದು 26/3/24 ನ್ಯೂ ವಿಲೇಜ್ ಗೌರಿಕೊಪ್ಲು ಅಂತ ಹೇಳಿ ನ್ಯೂ ವಿಲೇಜ್ ಆಗಿದೆ. ಈ ಗೌರಿಕೊಪ್ಲು ಅನ್ನೋ ವಿಲೇಜ್ ಒಳಗಡೆ ಅಲ್ಲಿ ಎಸ್ಸಿಗಳು ಇದ್ದಾರೆ,
ಹಿಂದುಳಿದ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ. ಅತ್ಯಂತ ಸೌಹಾರ್ದತೆಯಿಂದ ಇದ್ದಂಥ ಊರು. ಕೆಲವು 4-5 ಕಿಡಿಗೇಡಿ ವ್ಯಕ್ತಿಗಳು ಏನು ಸರ್ಕಾರಿ ಗ್ರಾಮ ಠಾಣಾ ಜಾಗವನ್ನ ಅಕ್ರಮವಾಗಿ ಖಾತೆ ಮಾಡಿಕೊಂಡು ಆ ಪರಿಶಿಷ್ಟ ಜಾತಿ ಜನಾಂಗ ಕೊರಚ ಸಮುದಾಯದವರು ವಾಸ ಮಾಡುವಂತ ಒಂದು ಹಟ್ಟಿ ಅಂತ ಒಂದು ಚಿಕ್ಕದು ಪಾಕೆಟ್ ಇತ್ತು. ಆ ಹಟ್ಟಿಲಿ ವಾಸ ಮಾಡ್ತಿರೋ ಜನಕ್ಕೆ 1991ರಲ್ಲಿ ಆಗಸ್ಟ್ 15ನೇ ತಾರೀಕು ಅವತ್ತು ಸರ್ಕಾರ ಅಲೆಮಾರಿ ಸಮುದಾಯದವರಿಗೆ ವಾಸಕ್ಕೆ ಅಂತ ಹೇಳಿ ಹಕ್ಕುಪತ್ರ ಕೊಟ್ಟಿರ್ತಾರೆ. ಅವರು ಕಳೆದ 35-40 ವರ್ಷಗಳಿಂದ ಅಧಿಕೃತವಾಗಿ ವಾಸ ಮಾಡ್ತಿದ್ದಾರೆ. ಹಕ್ಕುಪತ್ರ ಇಲ್ಲದೆ ಇದ್ದದ್ರಿಂದ 70-80 ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿದ್ದಾರೆ. ಅವತ್ತಿಂದ ವಾಸ ಮಾಡ್ತಾ ಇರುವಂತ ಜನ ಅವರು ದನ ಕರುಗಳನ್ನ ಕಟ್ಕೊಳ್ಳಿಕ್ಕೆ, ಅವರು ವಾಸ್ತವ್ಯ ಮಾಡ್ಕೊಂಡು ತಿರ್ಗಾಡ್ಲಿಕ್ಕೆ ಗ್ರಾಮ ಠಾಣದ ಜಾಗದ ಒಳಗಡೆ ಅವರು ಸುಮಾರು 10-15 ಮನೆಯವರು ಒಂದೇ ದಾರಿ ಇತ್ತು. ಆ ದಾರಿ ಒಳಗೆ ಎಲ್ಲರೂ ನಿರಂತರ ಓಡಾಡ್ಕೊಂಡು ಅವರು ಕೆಲಸ ಕಾರ್ಯಗಳನ್ನ ನಿರಂತರ ಮಾಡ್ಕೋಬೇಕು. ಏನಿ ಗ್ರಾಮ ಠಾಣಕ್ಕೆ ಅಂತೇಳಿ ಆ ಹಟ್ಟಿಯ ಸುತ್ತ ಇರುವಂತ ಜಾಗವನ್ನ ಸುಮಾರು 35 ಎಕರೆ ಜಾಗವನ್ನ ಅಕ್ವೈರ್ ಮಾಡ್ತಾರೆ 2023-22ನೇ ಸಾಲ. ಅಧಿಕೃತವಾಗಿ ಅದು 24ರಲ್ಲಿ ಹೊಸ ವಿಲೇಜ್ ಕ್ರಿಯೇಟ್ ಆದ್ಮೇಲೆ ಈ ಹಿಂದೆ ಇದ್ದಂತ PDO ರಾಜನ ಸಿರಿಯೂರು ಗ್ರಾಮ ಪಂಚಾಯತಿ PDO ಈಗಲೂ ಕೂಡ ಅವರೇ ಇದ್ದಾರೆ. ಅವರು ಅಲ್ಲಿ ಒಂದಷ್ಟು ಬಲಾಢ್ಯ ಕೋಮಿನ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಸ್ಪಾಟ್ ಅಲ್ಲಿ ಜಾಗ ಇಲ್ಲದೆ ಹೋದ್ರು ಕೂಡ ಸುಮಾರು 80ರಿಂದ 60, 80-60, 30-40, 50-60 ಅಂತೇಳಿ ಪೊಸಿಷನ್ ಅಲ್ಲಿ ದಲಿತರು ಮನೆ ಕಟ್ಕೊಂಡಿದ್ದಾರೆ, ವಾಸ ಮಾಡ್ತಿದ್ದಾರೆ. ಸುತ್ತಮುತ್ತ ಬೇರೆ ಸಮುದಾಯಗಳು ವಾಸ ಮಾಡ್ತಿದ್ದಾರೆ. ತಿರುಗಾಡಕ್ಕಿರೋ ದಾರಿಯನ್ನ ಅಕ್ರಮವಾಗಿ ಖಾತೆ ಮಾಡಿಕೊಂಡು ಕಳೆದ ಇವತ್ತು ಏನು 31-1-2025 ಗ್ರಾಮ ಪಂಚಾಯತಿ PDO ಹಳೆಬೀಡು ಪೊಲೀಸ್ ಇನ್ಸ್ಪೆಕ್ಟರ್ ಸೇರ್ಕೊಂಡು ಯಾವುದೇ ನೋಟಿಸ್ ಕೊಡ್ದೇನೆ ಅವರ ಗಮನಕ್ಕೆ ತರದೇನೆ ಏಕಾಏಕಿ ದಲಿತರು ವಾಸ ಮಾಡ್ತಾ ಇರುವಂತ ಜಾಗಗಳಿಗೆ ಬಂದು JCB ತಗೊಬಂದು ಅವರೆಲ್ಲ ಗುಂಪು ಕಟ್ಕೊಂಡು ಅವರು ಕೊಟ್ಟಿಗೆಗಳು ಕಟ್ಕೊಂಡಿದ್ರು, ದನಗಳ ಹಾಕೊಂಡಿದ್ರು, ಅವ್ರು ಏನೇನೋ ಅವರು ಥಿಂಗ್ಸ್ಗಳಲ್ಲಿ ಇಟ್ಕೊಂಡಿರೋದು ಎಲ್ಲವನ್ನು ನಿರ್ದಯವಾಗಿ ಎತ್ತಾಕಿ ಬಲವಂತವಾಗಿ ರಾಮೇಗೌಡ ಅನ್ನುವಂಥವ್ರು, ರಾಮೇಗೌಡನ ತಮ್ಮ ವೆಂಕಟೇಶ ಅನ್ನೋನು, ರಾಮೇಗೌಡರ ಮಗ ಲೋಹಿತ ಅನ್ನೋನು, ವೆಂಕಟೇಶ್ ಮಗ ಮಧು ಅನ್ನೋರು 4 ಜನ ಅಕ್ರಮ ಖಾತೆದಾರರು, ಭೂ ಕಬಳಿಕೆದಾರರು. ಇವರು ಯಾವುದೇ ಮುನ್ಸೂಚನೆ ಕೊಡದಂಗೆ ಕಳೆದ 15 ದಿನಗಳಿಂದ ಬೇಲಿ ಹಾಕ್ಬಿಟ್ಟಿದ್ದಾರೆ. ಕುಡಿಯ ನೀರು ಹೋಗಕ್ಕೂ ದಾರಿ ಇಲ್ಲ, ದನ ಕರುಗಳನ್ನ ಮೀಸಕ್ ಕರ್ಕೊಂಡು ಹೋಗಕ್ಕೂ ದಾರಿ ಇಲ್ಲ. ಇವರು ಇವಾಗ ದಾರಿ ಇಲ್ದೇನೆ ಸುಮಾರು ಅರ್ಧ ಕಿಲೋಮೀಟರ್ ಗಲ್ಲಿಗಳಲ್ಲಿ ಮನೆಗಳ ಮಧ್ಯದಲ್ಲಿರೋ ಗಲ್ಲಿಗಳಲ್ಲಿ ಬೇರೆ ಬೇರೆ ಮನೆಗಳ ಗಲ್ಲಿ ಮುಖ ಅಂತ ಹಿಡ್ಕೊಂಡು ಅವರ ಹೊಲಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಮತ್ತೆ ಕುಡಿಯ ನೀರು ತರ್ಲಿಕ್ಕೂ ಕೂಡ ಅವ್ರಗಳು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕ ಹೆತ್ತೂರು ನಾಗರಾಜು, ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ MA ರಂಗಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ HJ ಪ್ರೇಮಕುಮಾರ್, ಗ್ರಾಮ ಘಟಕ ಕಾರೇಹಳ್ಳಿ ಅಧ್ಯಕ್ಷ ಶಿವಣ್ಣ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಸ್ತೆಯಲ್ಲಿ ಗಾಂಭೀರ್ಯವಾಗಿ ನಡೆದು ಬಂದ ಭೀಮಾ, ದೈತ್ಯಾಕಾರದ ಒಂಟಿ ಸಲಗಕ್ಕೆ ಎಸ್ಕಾರ್ಟ್ ಮಾಡಿದ ಅರಣ್ಯ ಇಲಾಖೆ ETF ಸಿಬ್ಬಂದಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ, 7 ಕಾರುಗಳು ಜಖಂ, ಆಲೂರು ತಾಲೂಕಿನ ಚೋಲಗಿರಿ ಟೋಡ್ ಬಳಿ ಘಟನೆ. ರ್ಯಾಪಿಡೋ, ಬೈಕ್ ರೆಂಟ್, ಓಲಾ, ಊಬರ್ ಇನ್ನಿತರ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಅನುಮತಿ ಬೇಡ, ಜಿಲ್ಲಾಡಳಿತಕ್ಕೆ ಆಟೋ ಚಾಲಕರ ಮನವಿ. ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒತ್ತುವರಿ ಜಮೀನು ತೆರವು, PDO ವೇಣುಗೋಪಾಲ್ ಅವರ ಕಾರ್ಯಕ್ಕೆ ಸಾರ್ವಜನಿಕರ ಪ್ರಶಂಸೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.